ಬಂಗಾರಮ್ಮನವರು ಸ್ನೇಹಾಗೆ ನೀನು ನಮ್ಮ ಮನೆಯಲ್ಲಿ ಇರೋದು ಬೇಕಾಗಿಲ್ಲ, ನೀನು ನಿಮ್ಮ ಅವ್ವನ ಮನೆಗೆ ಹೋಗ್ಬೋದು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದಂತಹ ಕಂಟಿನ್ಯೂ ಸಹ ಕರೆಕ್ಟಾಗಿ ಹೇಳಿದೆ ಬಂಗಾರ ಅಂತ ಹೇಳ್ತಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಬಂಗಾರಮ್ಮರು ಸ್ನೇಹನ ಮನೆ ಬಿಟ್ಟು ಹೋಗೋ ಅನ್ನೋದಕ್ಕೆ ಕಾರಣ ಏನು? ಸ್ನೇಹ ಮಾಡಿದ ತಪ್ಪೇನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ವರೆಗೂ ನೋಡಿ. ಸ್ನೇಹ ಅವರು ಎಲ್ರಿಗೂ ಸಹ ಊಟನ ಬಡಿಸ್ತಾ ಇರ್ತಾರೆ. ಅದೇ ರೀತಿ ಬಂಗಾರಮ್ಮನವರಿಗೂ ಸಹ ಬಡಿಸೋದಕ್ಕೆ ಅಂತ ಹೋಗ್ತಾರೆ. ಆಗ ಗೊತ್ತಿಲ್ಲದೇ ಬಂಗಾರಮ್ಮರ ಕೈ ಮೇಲೆ ಸಾಂಬಾರನ್ನು ಚೆಲ್ತಾರೆ. ಆಗ ಬಂಗಾರಮ್ಮರು ಸ್ನೇಹ ಮುಖವನ್ನು ನೋಡಿದಾಗ ಸಾರಿ ಅತ್ತೆ, ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲೇ ಕೂತಿದ್ದಂತಹ ರಾಧಾ ಸಹ ನಿನ್ಗೆ ಹೆಂಗೆ ಗೊತ್ತಾಗುತ್ತೆ, ಬಿಡು ಸ್ನೇಹ, ನಿನ್ನ ಮನಸ್ಸು ಇಲ್ಲಿದ್ರೆ ತಾನೇ, ಈಗಾಗಲೇ ನಿಮ್ಮ ಮಕ್ಕಳನ್ನ ಕಳ್ಕೊಂಡಿರೋ ದುಃಖದಲ್ಲಿದೆಯಾ, ನಿನ್ನ ದೇಹ ಮಾತ್ರ ಇಲ್ಲಿದೆ, ಆದರೆ ನಿನ್ನ ಮನಸ್ಸೆಲ್ಲ ನಿಮ್ಮ ಅವ್ವನ ಮನೆಯಲ್ಲಿ ಐತೆ. ನಿಮ್ಮ ಅವ್ವನ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡು ಇಲ್ಲಿ ಹೆಂಗಿರ್ತೀಯ ಸ್ನೇಹ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಏನು ಮಾತಾಡ್ತೀನಿ, ಬಾ ರಾಧಾ ಕೂತ್ಕೊಂಡು ನಿನಗೂ ಸಹ ಊಟ ಬಡಿಸ್ತೀನಿ ಅಂತಾರೆ. ಆಗ ರಾಧಾ ಅವರು ಬೇಡ, ನಾನೇ ಬಡಿಸ್ಕೊತೀನಿ ಕೊಡು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಎಲ್ಲರೂ ಸಹ ಊಟ ಮಾಡ್ತಾ ಇರ್ತಾರೆ. ಆಗ ಮಾದೇಗೌಡರು ಸ್ನೇಹವು ಸಹ ಕೂತ್ಕೊಂಡು ಊಟ ಮಾಡು ಸ್ನೇಹವ ಅಂತ ಹೇಳ್ತಾರೆ. ಆದರೆ ಸ್ನೇಹ ಅವರು ನನಗೆ ಹಸಿವಿಲ್ಲ ಅಂತ ಹೋಗ್ತಾ ಇರ್ತಾರೆ. ಆಗ ಚೌಡವ್ವ ಅವರು ಸ್ನೇಹನ ಕರೆದು ನಮಗೆ ಹಸಿವಿಲ್ಲ ಅಂದರೂ ಸಹ ಊಟನ ಮಾಡಬೇಕು, ಬಾ ಕೂತ್ಕೊಂಡು ಊಟ ಮಾಡು ಅಂತಾರೆ. ಆಗ ಸ್ನೇಹ ಅವರು ತಟ್ಟೆಯಲ್ಲಿ ಊಟನ ಬಡಿಸ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಬಂಗಾರಮ್ಮನವರು ನೀನು ಇಲ್ಲಿ ಇರೋ ಅವಶ್ಯಕತೆ ಇಲ್ಲ, ನೀನು ನಿಮ್ಮ ಅವ್ವನ ಮನೆಗೆ ಹೋಗ್ಬೋದು ಅಂತ ಹೇಳ್ತಾರೆ. ಇದನ್ನು ಕೇಳಿಬಿಟ್ಟು ರಾಧಾಗೆ ತುಂಬಾ ಖುಷಿಯಾಗುತ್ತೆ. ಆದರೆ ಎಲ್ರಿಗೂ ಸಹ ಗಾಬರಿ ಆಗುತ್ತೆ. ಮತ್ತು ಬಂಗಾರಮ್ಮನವರು ಸ್ನೇಹಾಗೆ ತುಂಬ ಬುದ್ಧಿ ಮಾತನ್ನು ಹೇಳ್ತಾ ಇರ್ತಾರೆ. ಆಗ ಪುಟ್ಟಕ್ಕಂಗೆ ಸಮಾಧಾನ ಮಾಡೋರು ಯಾರೂ ಸಹ ಮನೆಯಲ್ಲಿ ಇಲ್ಲ. ಇನ್ನು ಗೋಪಾಲಯ್ಯ ಇದ್ದರೂ ಸಹ ಪುಟ್ಟಕ್ಕನ ಜೊತೆ ಮಾತಾಡಲ್ಲ. ಇನ್ನು ಸುಮಾ ಇನ್ನೂ ತುಂಬ ಚಿಕ್ಕ ಹುಡುಗಿ, ಅವಳಿಗೆ ಹೇಗೆ ಸಮಾಧಾನ ಮಾಡೋಕ್ಕೆ ಬರುತ್ತೆ, ಇಂಥ ಸಮಯದಲ್ಲಿ ನೀನು ಪುಟ್ಟಕ್ಕನ ಜೊತೆ ಇದ್ದು ಪುಟ್ಟಕ್ಕನಿಗೆ ಸಮಾಧಾನ ಹೇಳಬೇಕು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಕಂಠಿ ಬಂದು ಕರೆಕ್ಟಾಗಿ ಹೇಳಿದೆ ಬಂಗಾರ ನೀನು ಅಂತ ಹೇಳ್ತಾರೆ. ನಾನು ಅವ್ವಂಗೆ ಹೇಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ನೀನು ಈಗ ಕರೆಕ್ಟಾಗಿ ಹೇಳಿದೀಯಾ ಅಂತ ಹೇಳ್ತಾರೆ. ನೀವು ಹೇಳಿದ್ದೇನು ಸರಿ ಅತ್ತೆ, ಆದರೆ ನಮ್ಮ ಅವ್ವಂಗೆ ಈಗಾಗಲೇ ನನ್ನನ್ನು ಕಂಡ್ರೇ ಆಗೋದಿಲ್ಲ, ಹೀಗಿರಬೇಕಾದ್ರೆ ಅಲ್ಲೋಗಿ ನಾನು ಇನ್ನೂ ಅವರಿಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು ನೀನು ನನ್ನ ಮಾತು ಕೇಳಲ್ಲ ಅಂತ ನನಗೆ ಗೊತ್ತು, ಆದರೂ ಸಹ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನಗೆ ಪುಟ್ಟಕ್ಕ ಒಡ ಹುಟ್ಟಿದವಳ ಥರ, ಆದರೂ ನಾನು ಸಮಾಧಾನ ಮಾಡೋದಕ್ಕೂ ಒಡ ಹುಟ್ಟಿದ ಮಕ್ಕಳು ಸಮಾಧಾನ ಮಾಡೋದಕ್ಕೂ ವ್ಯತ್ಯಾಸ ಐತೆ. ಅದಕ್ಕೋಸ್ಕರನೇ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ನಿನಗೆ. ನಿಮ್ಮವ್ವ ನಿಮಗೋಸ್ಕರ ಎಷ್ಟೆಲ್ಲ ಮಾಡೋಳೆ, ಅಂಥದ್ದು ಕೋಪದಲ್ಲಿ 4 ಮಾತು ನಿನ್ನನ್ನು ಬೈಬೋದು ಅಷ್ಟೇ, ಅದನ್ನು ಬಿಟ್ಟು ಇನ್ನೇನು ಮಾಡಲ್ಲ. ಆ 4 ಮಾತನ್ನು ನೀನು ಸಹಿಸ್ಕೊಂಡು ನಿಮ್ಮ ಅವ್ವಂಗೆ ಸಮಾಧಾನ ಮಾಡಿದ್ರೆ ಅಷ್ಟೇ ಸಾಕು. ಅಲ್ಲಿ ಪುಟ್ಟಕ್ಕ ಸಂಕಟ ಪಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ, ಅದಕ್ಕೆ ನಾನೇ ನಿನಗೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಸಹ ಸರಿ ಅತ್ತೆ, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಒಪ್ಕೋತಾರೆ. ಇದನ್ನೆಲ್ಲ ನೋಡಿಬಿಟ್ಟು ರಾಧಾ ಅವರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಮತ್ತೆ ಇಲ್ಲಿ ಚೌಡವ್ವ ಅವರು ಸಹ ರಾಧಾನೇ ಗಮನಿಸ್ತಾ ಇರ್ತಾರೆ. ಮತ್ತೆ ಬಂಗಾರಮ್ಮನವರು ರಾಧಾಗೂ ಸಹ ಬೈತಾರೆ, ನೋಡವ್ವ ರಾಧಾ, ಸ್ನೇಹ ನಮಗೆ ಹಿಂದೆ ಏನೇ ಕೆಟ್ಟದ್ದು ಮಾಡಿರ್ಬೋದು, ಆದರೆ ಅದನ್ನೆಲ್ಲದನ್ನು ಸಹ ನಾವು ಇಲ್ಲಿಗೆ ಮರೆತು ಬಿಡಬೇಕು. ಈಗಲೇ ಅವಳು ಅವ್ರ ಅಕ್ಕನ ಕಳ್ಕೊಂಡಿರೋ ನೋವಲ್ಲಿದ್ದಾಳೆ, ತುಂಬ ನೊಂದಿದ್ದಾಳೆ, ಮತ್ತು ಅವಳಿಗೆ ನಾವು ನೋವು ಕೊಡೋದು ಬೇಡ ಅಂತ ಹೇಳ್ತಾರೆ. ಇದನ್ನು ಕೇಳಿ ರಾಧಾಗೆ ಇನ್ನೂ ಸಹ ತುಂಬ ಸಿಟ್ಟು ಮಾಡ್ಕೊತಾಳೆ. ಇದನ್ನೆಲ್ಲದನ್ನು ಸಹ ಚೌಡವ್ವ ಅವರು ಗಮನಿಸ್ತಾನೆ ಇರ್ತಾರೆ. ಹಾಗಾದರೆ ಮುಂದೆ ರಾಧಾಗೆ ಏನಾದರೂ ಚೌಡವ್ವ ಶಿಕ್ಷೆ ಕೊಡ್ತಾರ ಅನ್ನೋದನ್ನು ನಾವು ವೇಟ್ ಮಾಡಿ ನೋಡಬೇಕು.